ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು. ಮಹಾತ್ಮ ಗಾಂಧಿಯವರದಾಗಲಿ ಕಾಂಗ್ರೆಸ್ ಪಕ್ಷದ್ದಾಗಲಿ ಹೋರಾಟದ ಒಂದು ಪರಿಣಾಮ ಏನಿತ್ತು. ಎಷ್ಟು ವಿಚಿತ್ರ ಅಂದರೆ, ಕ್ಲೆಮೆಂಟ್ ಎಟ್ಲಿ ಹೇಳಿದ್ರು ವ್ಯಂಗ್ಯವಾಗಿ ಮಿನಿಮಲ್ ಅಂದರು, ಅತ್ಯಂತ ಕಡಿಮೆ ಪ್ರಮಾಣದ್ದು ಇವರ ಒಂದು ಕೊಡುಗೆ ಹಾಗೆ ಅಂತ. ಇದು ಇತಿಹಾಸದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಅವರು ಯಾವ ಕಾರಣಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋದರು. ನಮಸ್ಕಾರ, ನಾನು ಮಂಜುನಾಥ್ ಹಜ್ಜಂಪುರ, ಅಂಕಣಕಾರ, ಲೇಖಕ. ಇದು ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ನನ್ನ ವಿಡಿಯೋ ಕಾಲಮ್, ರಾಷ್ಟ್ರ ಮೊದಲು ನೇಷನ್ ಫಸ್ಟ್. ಈ ಅಂಕಣದಲ್ಲಿ, ಈ ವಿಡಿಯೋ ಕಾಲಮ್ನಲ್ಲಿ ಭಾರತದ ಬಗ್ಗೆ, ಭಾರತದ ಅಸ್ಮಿತೆಯ ಬಗ್ಗೆ, ಭಾರತದ ನಿಜ ಇತಿಹಾಸದ ಬಗ್ಗೆ ಹಲವಾರು ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಗ್ಗೆ ಕೆಲವು ದಾಖಲೆಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೋದು. ನಮ್ಮ ಪ್ರಚಲಿತ ಪಠ್ಯಪುಸ್ತಕಗಳಲ್ಲಿ ಏನು ಅಂತ ಹೇಳಿದ್ರೆ, ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಹಾಗೆ ಅಂತ. ನಿಜವಾ? ಇದನ್ನು ಕೂಡ ನಾವು ಪರಿಶೀಲಿಸಬೇಕಾಗತ್ತೆ. ದಾಖಲೆಗಳು ಏನು ಹೇಳುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ದೇಶ ಸುರಕ್ಷಿತವಾಗಿರೋದಕ್ಕೆ, ನಿಯಂತ್ರಣದಲ್ಲಿರೋದಕ್ಕೆ, ಅದಕ್ಕೆ ಸೈನ್ಯ ಬಹಳ ಮುಖ್ಯ. ಯಾವ ದೇಶದ ಒಂದು ಸೈನ್ಯ ಸರಿಯಾಗಿ ಸುಸ್ಥಿತಿಯಲ್ಲಿರೋದಿಲ್ವೋ, ಸಕ್ಷಮವಾಗಿರೋದಿಲ್ವೋ, ಆ ದೇಶ ಎಂದೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ 1947 ಸ್ವಾತಂತ್ರ್ಯದ ನಂತರ ಯಾರು ಆಳೋದಕ್ಕೆ ಪ್ರಾರಂಭ ಮಾಡಿದ್ರೋ ಅವರು ಸೈನ್ಯಕ್ಕೆ ಗಮನ ಕೊಡಲಿಲ್ಲ. ಸೈನ್ಯಕ್ಕೆ ಬೇಕಾದ ಒಂದು ನಿಧಿಗಳಿಂದ ಖರ್ಚುಗಳನ್ನು ಕೊಡೋದಕ್ಕೆ ಮನಸ್ಸು ಮಾಡಲಿಲ್ಲ. ಹಾಗಾಗಿ ಭಾರತ ತುಂಬ ತೊಂದರೆಗೆ ಸಿಲುಕ್ತು, ಅವಮಾನವೂ ಆಯಿತು. ಇಲ್ಲಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ. ಯಾವ ರೀತಿ ಸ್ವಾತಂತ್ರ್ಯ ಬಂತು? ಬ್ರಿಟಿಷರು 100 ವರ್ಷ ಆಳಿದ್ರು, 100 ವರ್ಷ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದರು ಭಾರತವನ್ನು. ಅವರು ನಿರಂತರವಾಗಿ ಶೋಷಣೆ ಮಾಡ್ತಾಯಿದ್ರು. ವಸಾಹತುಶಾಹಿ ಅಂತ ಹೇಳಿದ್ರೆ ವಸಾಹತುಗಳನ್ನು ಶೋಷಣೆ ಮಾಡೋದೇ ಅವರ ಕೆಲಸ ಆಗಿತ್ತು. ಅವರು ಬಿಟ್ಟು ಹೋಗಿದ್ದು ಯಾಕೆ? ಇದನ್ನು ಕೂಡ ಗಮನಿಸಬೇಕಾಗತ್ತೆ, ನಾವು ಪ್ರಶ್ನಿಸಬೇಕಾಗತ್ತೆ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು, ಅವರು ಯಾವ ಕಾರಣಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋದರು, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಏನದು ಕಾರಣ ಅಂತ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಿದ್ದು ಅವರ ಸೇನೆಯ ಬಲದಲ್ಲಿ. ಬ್ರಿಟಿಷರು ವಿಶೇಷ ಅಂತ ಹೇಳಿದ್ರೆ ಅವರು ಶಿಸ್ತಿನ ಜನ, ಅವರ ಸೇನೆ ಚೆನ್ನಾಗಿತ್ತು ಮತ್ತು ಅನುಶಾಸನ ಅಲ್ಲಿ ಪ್ರಮುಖವಾಗಿತ್ತು. ಅಲ್ಲಿ ಭಾರತೀಯ ಮೂಲದವರೇ ಬಹಳ ಜನ ಇದ್ದರು, ಆದರೆ ಅವರು ಕೂಡ ಬ್ರಿಟಿಷರು ಹೇಳ್ದಂಗೆ ಕೇಳ್ತಾ ಇದ್ದರು. ಬ್ರಿಟಿಷರ ಸೇನೆಯಲ್ಲಿ ಈ ರೀತಿ ತುಂಬ ಜನ ಹುತಾತ್ಮರು ಆದರೂ, ಪ್ರಾಣಾರ್ಪಣೆ ಮಾಡಿದ್ರು. ಉದಾಹರಣೆಗೆ 1ನೇ ಮಹಾಯುದ್ಧ ಆಗ್ಬೋದು, 2ನೇ ಮಹಾಯುದ್ಧ ಆಗ್ಬೋದು. ಅದರಲ್ಲಿ 15 ಲಕ್ಷ, 10 ಲಕ್ಷ, 12 ಲಕ್ಷ ಈ ರೀತಿ ಸೈನಿಕರು ಭಾಗವಹಿಸಿದ್ರು. ಅನೇಕ ಲಕ್ಷ ಜನ ಭಾರತದ ಸೈನಿಕರು, ಅಂದರೆ ಭಾರತ ಮೂಲದ ಸೈನಿಕರು ಈ ಯುದ್ಧಗಳಲ್ಲಿ ಪ್ರಾಣಾರ್ಪಣೆ ಮಾಡಿದ್ರು. ಬಹಳ ದೊಡ್ಡ ಮೊತ್ತ ಕೂಡ ಭಾರತದಿಂದ ಆ ಯುದ್ಧಕ್ಕೆ ವಿನಿಯೋಗ ಆಯಿತು. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ 1946ರಲ್ಲಿ ಏನೊಂದು ನೌಕಾ ಬಂಡಾಯ ಆಯಿತು, ಅದರ ಕೆಲವು ವಿವರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು. ಇದು ಹೆಸರಿಗೆ ಅದು ರಾಯಲ್ ನೇವಿ ಅಂತ ಇದ್ದರೂ ಕೂಡ ಅದು ಬ್ರಿಟಿಷರ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ನೌಕಾಪಡೆ. ಅದು ಆಗ ಕರಾಚಿ, ಬಾಂಬೆ, ಕಲ್ಕಟ್ಟ, ಮದ್ರಾಸ್, ವಿಶಾಖಪಟ್ಟಣ ಎಲ್ಲ ಕಡೆ ಅವರ ನೌಕಾ ಸೇನೆಯ ನೆಲೆಗಳಿದ್ವು. ಅವರು ಭಾರತೀಯ ಮೂಲದ ನೌಕಾಪಡೆಯವರನ್ನು ಬ್ರಿಟಿಷರು ಬಹಳ ಕೀಳಾಗಿ ಕಾಣ್ತಾಯಿದ್ರು. ಪ್ರತಿದಿನ ಅವಮಾನ ಮಾಡ್ತಾಯಿದ್ರು. ಇದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು ಕೂಡ. ಆದರೆ 1942ರಿಂದ 45 ಅವಧಿನಲ್ಲಿ 19 ಮುಷ್ಕರಗಳು ನಡೆದವು. ಈ ನೌಕಾಪಡೆಯಿಂದ ದಂಗೆಗಳಾದವು. ಇದು ಕೂಡ ನಮ್ಮ ಪ್ರಚಲಿತ ಇತಿಹಾಸದ ಪುಸ್ತಕಗಳಲ್ಲಿ ಇಲ್ಲದೇ ಇದ್ದರೂ ಕೂಡ ಈ ದಾಖಲೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ನೌಕಾಪಡೆಯಲ್ಲಿ ಈ ರೀತಿಯ ಒಂದು ಅಸಮಾಧಾನ ಉರಿತಾ ಇತ್ತು ಹಾಗೆ ಅಂತ. ಬ್ರಿಟಿಷರ ಒಂದು ಪಕ್ಷಪಾತ,
ಬ್ರಿಟಿಷರ ಒಂದು ತಿರಸ್ಕಾರ, ಇದನ್ನು ವಿರೋಧ ಮಾಡ್ತಾ ಇದ್ದ ಬಹಳ ದೊಡ್ಡ ಒಂದು ಪಡೆನೇ ಇತ್ತು ಹಾಗೆ ಅಂತ. ನಮಗೆಲ್ಲ ಗೊತ್ತೇ ಇದೆ ಸುಭಾಷ್ ಚಂದ್ರ ಬೋಸ್ ಯಾವ ರೀತಿ ಸಶಸ್ತ್ರ ಒಂದು ಕ್ರಮದಿಂದ ಮಾತ್ರ ಬ್ರಿಟಿಷರನ್ನ ಓಡಿಸೋಕ್ಕೆ ಸಾಧ್ಯ ಅಂತ. INA ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿನ ಯಾವ ರೀತಿ ಅವರು ಮುನ್ನಡೆಸಿದ್ರು, ಯಾವ ರೀತಿ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನೇ ಮಾಡಿದ್ರು, ಇದು ಕೂಡ ನಾವು ಗೊತ್ತಾಗುತ್ತೆ, ನಮಗೆ ತಿಳ್ಕೊಬೋದು ಇವೆಲ್ಲ ಏನಾಯಿತು ಹಾಗೆ ಅಂತ. ಆ ಯುದ್ಧದಲ್ಲಿ ಸೋತಿರಬಹುದು, ಆದರೆ ಆ INA ಪ್ರಭಾವ ಇಡೀ ದೇಶದಲ್ಲಿತ್ತು. ಈ ರೀತಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನಾಯಕತ್ವದಲ್ಲಿ ಇವರೆಲ್ಲ ಹೋರಾಟ ಮಾಡಿದ್ದಾರೆ ಹಾಗೆ ಅಂತ. ಭಾರತದ ಒಳಗಡೆ ಕೂಡ ತುಂಬ ಜನಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟದ ಬಗ್ಗೆ ಒಂದು ಹೆಮ್ಮೆ, ಗೌರವ ಇತ್ತು. 1942ರಲ್ಲಿ ಏನೊಂದು ಭಾರತ್ ಛೋಡೋ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಆಯಿತು, ಅದು ಪೂರ್ಣವಾಗಿ ವಿಫಲ ಆಯಿತು. ಬಹಳಷ್ಟು ಜನ ನಾಯಕರನ್ನು ಬ್ರಿಟಿಷರು ಸೆರೆಮನೆಗೆ ಹಾಕಿದ್ರು. ಕೆಲವರು ಸೆರೆಮನೆಗಳಲ್ಲಿ ತೊಂದರೆ ಆಯಿತು, ಆದರೆ ಗಾಂಧೀಜಿ ಮತ್ತು ನೆಹರು ಅವ್ರನ್ನೆಲ್ಲ ಭಾಳ ಸುಸಜ್ಜಿತವಾದ ಒಳ್ಳೆಯ ಸೆರೆಮನೆಗಳೆಲ್ಲ ಇಟ್ಟಿದ್ರು ಅವರು. ಇಲ್ಲಿ ಒಂದನ್ನು ನಾವು ಗಮನಿಸೋಣ ಏನಾಯಿತು ಹಾಗೆ ಅಂತ. ಈ ನೌಕಾ ಬಂಡಾಯ 1942ರಿಂದ 45 ಅವಧಿನಲ್ಲಿ ಏನು ಹಲವಾರು ದಂಗೆಗಳಾಯಿತು, ಹಲವಾರು ಪ್ರತಿಭಟನೆಗಳಾಯಿತು. ಇದನ್ನು ಗಮನಿಸಿದಾಗ 46 ಕೂಡ ಗಮನಿಸ್ಬೋದು. ಏನಾಯಿತು? ಜನವರಿ 1946ರಲ್ಲಿ ಈ ನೌಕಾಪಡೆಯವರೇನಿದ್ದರು, ನೌಕಾ ದಳದವರೇನಿದ್ದರು, ಸುಮಾರು 20,000 ಸೈನಿಕರು ಬಂಡಾಯ ಇದ್ದರು. ಬ್ರಿಟಿಷರ ವಿರುದ್ಧ ಅವರು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಕಷ್ಟ, ಏಕೆಂದರೆ ನಮಗೆಲ್ಲ ಗೊತ್ತೇ ಇದೆ, ಪೊಲೀಸರಾಗಲಿ ಸೈನಿಕರಾಗಲಿ ಅನುಶಾಸನಕ್ಕೆ ಅವರು ಖ್ಯಾತಿ ಗಳಿಸಿರ್ತಾರೆ. ಅವರು ಯಾವ ಒಂದು ಆಜ್ಞೆಯನ್ನು ಕೂಡ ಅವರು ತಿರಸ್ಕಾರ ಮಾಡದೆ ಅವರು ಪಾಲಿಸ್ತಾ ಇರ್ತಾರೆ. ಆದರೆ ಬ್ರಿಟಿಷರು ಯಾವ ರೀತಿ ಕೀಳಾಗಿ ನೋಡ್ತಾ ಇದ್ದರು, ಅವಮಾನ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇದರ ವಿರುದ್ಧ ಅನುಶಾಸನಕ್ಕೆ ಹೆಸರಾದ ನೌಕಾಪಡೆಯವರು ಕೂಡ ಅವರು ಸಿಡಿದಿದ್ದರು. ಇದನ್ನು ಗಮನಿಸಬಹುದು. ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಗಳನ್ನು, ಭಾರತದ ತ್ರಿವರ್ಣ ಧ್ವಜನ ಎಲ್ಲದನ್ನು ಇಟ್ಟುಕೊಂಡು ಅವರು ಮೆರವಣಿಗೆ ಪ್ರತಿಭಟನೆ ಕೂಡ ಮಾಡಿದರು ನೌಕಾಪಡೆಯವರು. ಜನವರಿ 1946 ಯಾವ ರೀತಿ ಅದು ಒಂದು ರೀತಿ ಕಾಳ್ಗಿಚ್ಚಿನಂತೆ ಹಬ್ಕೊಳ್ತು ಅಂತ ಹೇಳಿದ್ರೆ, 74 ಯುದ್ಧ ನೌಕೆಗಳನ್ನು ಏನು ಬ್ರಿಟಿಷರ ಒಂದು ನಿಯಂತ್ರಣದಲ್ಲಿತ್ತು, ಆ 74 ಯುದ್ಧ ನೌಕೆಗಳು ಈ ಬಂಡಾಯಗಾರರೇನಿದ್ದರು ಅವರ ಕೈವಶ ಆಯಿತು. ಮುಂಬೈ, ಕೊಚ್ಚಿ, ಚೆನ್ನೈ, ಕರಾಚಿ, ವಿಶಾಖಪಟ್ಟಣ, ಅಂಡಮಾನ್, ಕೋಲ್ಕತ್ತಾ ಎಲ್ಲ ಕಡೆ ಈ ರೀತಿ ಪ್ರತಿಭಟನೆ ಶುರುವಾಯಿತು. ಬ್ರಿಟಿಷರು ನಿಜವಾಗಲೂ ಕೂಡ ಹೆದರಿದ್ರು. ಅವರು ಆಳ್ತಾ ಇದ್ದಿದ್ದೇನೆ ಸೈನ್ಯದ ಒಂದು ಬೆಂಬಲದ ಮೇಲೆ, ಸೇನೆ ಇದ್ದ ಕಾರಣಕ್ಕೋಸ್ಕರವಾಗಿ. ಈ ನೌಕಾಪಡೆಯವರ ಏನೊಂದು ಪ್ರತಿಭಟನೆ ಬಂಡಾಯ ಪ್ರಾರಂಭ ಆಯಿತು, ಬ್ರಿಟಿಷರು ನಿಜವಾಗಲೂ ಹೆದರಿದ್ರು. ಎಂಥ ದುರದೃಷ್ಟ ಅಂತ ಹೇಳಿದ್ರೆ, ಏನೊಂದು ಪ್ರತಿಭಟನೆ ಮಾಡಿದ್ರು ನೌಕಾ ಬಂಡಾಯದವರು, ರಸ್ತೆಗಿಳಿದ್ರು, ಗಲಾಟೆ ಮಾಡಿದ್ರು, ಏನು ಮಾಡಿದ್ರು, ಇವೆಲ್ಲದಕ್ಕೂ ಕೂಡ ಅವರು ಏನೊಂದು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರು, ಬ್ರಿಟಿಷರು ಅವರಿಗೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಅವರಿಗೆ ನೆರವಾದವರು ಗಾಂಧಿ, ನೆಹರು, ಪಟೇಲ್ ಇವರೇನೆ. ನೆಹರು ಮತ್ತು ಪಟೇಲ್ ಅವರು ಸಾರ್ವಜನಿಕವಾಗಿ ಕರೆ ಕೊಟ್ಟರು ಫೆಬ್ರವರಿ 1946ರಲ್ಲಿ. ಈ ರೀತಿ ಮುಷ್ಕರ ಮಾಡೋದು ಬೇಡ, ಬಂಡಾಯ ಮಾಡೋದು ಬೇಡ, ದಂಗೆ ಹೇಳೋದು ಬೇಡ, ನಿಮಗೆ ಏನೊಂದು ಕೊರತೆಗಳಿದೆ ಈ ಎಲ್ಲದನ್ನು ಕೂಡ ನಾವು ನಿವಾರಿಸ್ತೀವಿ. ಏನೊಂದು INA ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿತ್ತು, ಸುಭಾಷ್ ಚಂದ್ರ ಬೋಸ್ ಅವರದರ ನಾಯಕತ್ವ ವಹಿಸಿದರು. 1945ರಲ್ಲಿ ಅವರು ಅಪಘಾತದಲ್ಲಿ ತೀರೋದ್ರು ಅಂತ ಇತ್ತು, ಮುಂದೆ ಅವರೇನು ಪ್ರಕಟ ಆಗಲಿಲ್ಲ. ಅವರು ಬದುಕಿದ್ರಾ ಇಲ್ವಾ ಅನ್ನೋ ಪ್ರಶ್ನೆ ಬೇರೆ. ಆದರೆ 45ರಲ್ಲಿ ಅವರು ಈ ರೀತಿ ಅಪಘಾತದಲ್ಲಿ ತೀರು ಹೋದರು ಅಂತಿದ್ದರೂ ಕೂಡ ಅವರ ಪ್ರಭಾವ ಅಷ್ಟು ಅದ್ಭುತವಾಗಿತ್ತು. ಇದನ್ನು ಕೂಡ ನಾವು ಗಮನಿಸಬೇಕು. ಆದರೆ ನೆಹರು, ವಲ್ಲಭಭಾಯ್ ಪಟೇಲ್ ಅವರು ಈ ರೀತಿ ನೌಕಾಪಡೆಯ ಸೈನಿಕರಿಗೆ ಆಶ್ವಾಸನೆ ನೀಡಿದರೂ ಕೂಡ ಅದು ಯಾವುದನ್ನೂ ಕೂಡ ಪಾಲಿಸಲಿಲ್ಲ ಅನ್ನೋಂಥದ್ದು ಬಹಳ ವ್ಯಥೆಯ ಸಂಕೇತ. ಅದೇ ರೀತಿ ಯಾರು INAನವರಿದ್ದರು, ಯಾರು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ರು, ಇನ್ಯಾರು ಸ್ವಾತಂತ್ರ್ಯ ಬಂದ ಮೇಲೆ, ಇನ್ನೇನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಪಾತ್ರ ಏನು ಅಂತ ಅವರೆಲ್ಲರೂ ಕೂಡ
ಒಂದು ಶರಣಾಗತಿಯನ್ನು ತೋರಿದ್ರು. ಅವರೆಲ್ಲರನ್ನೂ ಕೂಡ ಅವಮಾನಕ್ಕೆ ಗುರಿ ಮಾಡಲಾಯಿತು. ಯಾವ ಒಂದು ಅನುಕೂಲವನ್ನು ಮಾಡಿಕೊಡಲಿಲ್ಲ. ನೋಡಿ, ಚರಿತ್ರೆ ಎಷ್ಟು ಭಯಾನಕವಾಗಿರುತ್ತೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂತು 47ರಲ್ಲಿ ಬಂತು ಅಂತ ನಾವು ಹೇಳಿದ್ರು ಕೂಡ ನೌಕಾಪಡೆಯ ಮುಖ್ಯಾಧಿಕಾರಿಗಳು ಯಾರಿದ್ದರು? ಇದನ್ನು ಗಮನಿಸಿದಾಗ ನಿಜವಾಗ್ಲೂ ಕೂಡ ಆಘಾತ ಆಗುತ್ತೆ. 1947ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ 1958ರವರೆಗೆ 11 ವರ್ಷಗಳ ಕಾಲ ಬ್ರಿಟಿಷ್ ಮೂಲದ ಶ್ವೇತವರ್ಣೀಯರೇ ಈ ನೌಕಾಪಡೆಯ ಮುಖ್ಯಾಧಿಕಾರಿಗಳಾಗಿರ್ತಾರೆ. ಊಹೆ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ, ಸಾಧ್ಯವ ಅಂತ. ಸ್ವಾತಂತ್ರ್ಯ ಮಧ್ಯದ 1947ರಲ್ಲಿ, ಆದರೆ 58ನೇ ಇಸ್ವಿವರೆಗೆ ಈ ರೀತಿ ಬ್ರಿಟಿಷ್ ಅಧಿಕಾರಿಗಳೇ ಆಗಿರ್ತಾರೆ. ಹೀಗಿದ್ದಾಗ ಬಂಡಾಯ ಇದ್ದವ್ರಿಗೆ ಆಗಲಿ, ಸ್ವಾತಂತ್ರ್ಯ ಹೋರಾಟಗಾರರೇ ಆಗಲಿ, ಅಥವಾ ಆಜಾದ್ ಹಿಂದ್ ಫೌಜ್ ಏನಿತ್ತು ಅದರ ಒಬ್ಬ ಸೈನಿಕರಿಗಾಗಲಿ, ಪ್ರಾಣಾರ್ಪಣೆ ಮಾಡಿದವ್ರಿಗಾಗಲಿ ಯಾರಿಗೆ ಏನು ನ್ಯಾಯ ಸಿಕ್ಕೋದಕ್ಕೆ ಸಾಧ್ಯ? ಇದನ್ನು ನಾವು ಗಮನಿಸಬೇಕಾಗತ್ತೆ. ಬಂಧುಗಳೇ, ಇಲ್ಲಿ ಇನ್ನೂ ಒಂದು ಸಂಗತಿಯನ್ನು ಹೇಳಬಹುದು. ಯಾರು ನಮಗೆ ಸ್ವಾತಂತ್ರ್ಯ ಕೊಟ್ಟರೋ, ಯಾರು ನಮಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದ್ರೋ, ಬ್ರಿಟಿಷ್ ಪ್ರಧಾನಮಂತ್ರಿ ಅವರು ಕ್ಲೆಮೆಂಟ್ ಅಟ್ಲಿ ಅಂತ. 1946-47 ಅವಧಿನಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಒಂದು ನಿರ್ಧಾರವನ್ನು ಕೈಗೊಂಡರು. ಈ ಎಲ್ಲದೂ ಕೂಡ ಬ್ರಿಟಿಷ್ ಸಂಸತ್ತಿನಲ್ಲಿ ಒಂದು ನಿರ್ಣಯ ಕೂಡ ಅಂಗೀಕಾರ ಆಯಿತು. ಅವರಿಗೆ, ಅಂದರೆ ಬ್ರಿಟಿಷರಿಗೆ, ಕಲ್ಕತ್ತಾ ಬಹಳ ವರ್ಷಗಳ ಕಾಲ ರಾಜಧಾನಿ ಆಗಿತ್ತು. 1956ರಲ್ಲಿ ಆ ಕ್ಲೆಮೆಂಟ್ ಅಟ್ಲಿ, ಆಗ ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ, ಆದರೂ ಕೂಡ ಭಾರತಕ್ಕೆ ಭೇಟಿ ನೀಡಿದರು. ಕಲ್ಕತ್ತಾಗೂ ಹೋದರು. ಕಲ್ಕತ್ತಾದಲ್ಲಿ ರಾಜಭವನದಲ್ಲಿ ಅವರು ಅತಿಥಿಯಾಗಿ ಕೂಡ ಇದ್ದರು. ಅವ್ರಿಗೆ ಕಲ್ಕತ್ತಾ ಅಂದರೆ ಇಷ್ಟ. ಅವರಿಗೆ ಯಾರ ಒಂದು ಅವಧಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಆಯಿತೋ ಆ ಕ್ಲೆಮೆಂಟ್ ಅಟ್ಲಿ, ಆಗ ಪ್ರಧಾನಮಂತ್ರಿಗಳಾಗಿದ್ದ ಅಟ್ಲಿ, ಕಲ್ಕತ್ತಾದಲ್ಲಿ ಗೆಸ್ಟ್ ಆಗಿ ಅತಿಥಿಯಾಗಿದ್ದರು. ಆಗ ಫಣಿಭೂಷಣ ಚಕ್ರವರ್ತಿ ಅನ್ನೋಂಥವ್ರು, ಅವರು ಆ್ಯಕ್ಚುಲಿ ಚೀಫ್ ಜಸ್ಟಿಸ್ ಆಫ್ ಕೋಲ್ಕತ್ತಾ ಹೈಕೋರ್ಟು, ಅವರು ಆ್ಯಕ್ಟಿಂಗ್ ಗವರ್ನರ್, ಪ್ರಭಾರಿ ರಾಜ್ಯಪಾಲರಾಗಿದ್ದರು ಬಂಗಾಳಕ್ಕೆ, ಪಶ್ಚಿಮ ಬಂಗಾಳ ರಾಜ್ಯಕ್ಕೆ. ಅವರು ಈ ವ್ಯವಸ್ಥೆನೆಲ್ಲ ನೋಡ್ತಾಯಿದ್ರು. ಏಕೆಂತಂದರೆ ಅವರು ಭಾರತ ಸರ್ಕಾರದ ಅತಿಥಿ. ಆಗ ತುಂಬ ಹೊತ್ತು ಮಾತಾಡಿದ್ರು. ಫಣಿಭೂಷಣ ಚಕ್ರವರ್ತಿಯವರು ಅಟ್ಲಿ ಅವ್ರ ಜೊತೆಲಿ ಮಾತಾಡಿದ್ರು. ಅವ್ರು ಕೇಳಿದ್ರು, ತುಂಬ ವರ್ಷ ಆಳಿದ್ರಿ ನೀವು, ಯಾವ ಕಾರಣಕ್ಕೆ ನೀವು ಭಾರತವನ್ನು ಬಿಟ್ಟು ಹೋದ್ರಿ ಅಂತ. ಅವ್ರು ಅಟ್ಲಿ ಹೇಳಿದ್ರು, ನಾವು ಗಮನಿಸಬೇಕು, ಭಾರತದ ಸೈನ್ಯ ಏನಿತ್ತು, ಅಂದರೆ ಬ್ರಿಟಿಷರ ಸೈನ್ಯ ಏನಿತ್ತು, ಅದರ ನಿಷ್ಠೆ ಇಲ್ಲ ಅಂದ ತಕ್ಷಣ ನಾವು ನಿರ್ಧಾರ ತಗೊಂಡ್ವಿ, ನಾವಿನ್ನೂ ಜಾಗ ಖಾಲಿ ಮಾಡಬೇಕು, ಭಾರತದಿಂದ ಹೋಗಬೇಕು ಹಾಗೆ ಅಂತ. ಇದನ್ನು ನಾವು ಗಮನಿಸಬೇಕು. ಯಾರು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರೋ ಅವರೇ ಹೇಳಿದ್ರು, ಈ ರೀತಿ ಸೈನ್ಯದ ಒಂದು ನಿಷ್ಠೆ ಹೋಯಿತು ಅನ್ನೋ ಕಾರಣಕ್ಕೆ 1946ರ ನೌಕಾ ಬಂಡಾಯ ಏನಾಯಿತು, ಆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಕೊಟ್ವಿ, ಭಾರತವನ್ನು ಬಿಟ್ಟು ಹೋದ್ವಿ ಅಂತ ಕ್ಲೆಮೆಂಟ್ ಅಟ್ಲಿ ಅವರೇ ಹೇಳಿದರು. ಯಾರಿಗೆ? ಫಣಿಭೂಷಣ ಚಕ್ರವರ್ತಿಯವರಿಗೆ. ಆಗ ಚಕ್ರವರ್ತಿಯವರು ಇನ್ನೊಂದು ಮಾತನ್ನು ಕೇಳಿದ್ರು, ಹಾಗಿದ್ದರೆ ಮಹಾತ್ಮ ಗಾಂಧಿಯವರದ್ದಾಗಲಿ ಕಾಂಗ್ರೆಸ್ ಪಕ್ಷದ್ದಾಗಲಿ ಹೋರಾಟದ ಒಂದು ಪರಿಣಾಮ ಏನಿತ್ತು ಹಾಗೆ ಅಂತ. ಎಷ್ಟು ವಿಚಿತ್ರ ಅಂದರೆ, ಎಷ್ಟು ಭಯಂಕರ ಅಂತ ಹೇಳಿದ್ರೆ, ಕ್ಲೆಮೆಂಟ್ ಅಟ್ಲಿ ಹೇಳಿದ್ರು, ವ್ಯಂಗ್ಯವಾಗಿ ಮಿನಿಮಲ್ ಅಂದರು, ಅತ್ಯಂತ ಕಡಿಮೆ ಪ್ರಮಾಣದ್ದು ಇವರ ಒಂದು ಕೊಡುಗೆ ಹಾಗೆ ಅಂತ. ಇದು ಇತಿಹಾಸದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಈ ಎಲ್ಲ ಸಂಗತಿಗಳು ಕೂಡ ನಿಜ ಇತಿಹಾಸದ ಪುಟಗಳಲ್ಲಿ ಇವೆ, ಪ್ರಚಲಿತ ಇತಿಹಾಸದ ಪುಟಗಳಲ್ಲಿ ಇಲ್ಲ. ಈ ಎಲ್ಲದನ್ನು ಕೂಡ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಯಾಕೆ ಸ್ವಾತಂತ್ರ್ಯ ಬಂತು, ಹೇಗೆ ಸ್ವಾತಂತ್ರ್ಯ ಬಂತು. 1958ರವರೆಗೆ ಬ್ರಿಟಿಷ್ ಶ್ವೇತವರ್ಣೀಯರೇ ನಮ್ಮ ನೌಕಾಪಡೆಯ ಮುಖ್ಯಸ್ಥರಾಗಿದ್ದರಲ್ಲ, ಯಾಕೆ, ಹೇಗೆ, ಏನು ವಿಚಿತ್ರ, ಇವೆಲ್ಲದನ್ನು ಕೂಡ ನಾವು ತಿಳ್ಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಬಂಧುಗಳೇ, ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಗೆ ತಾವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.